ಸ್ನೇಹಿತರೆ, ವೆಲ್ಕಮ್ ಟು ಡೇ 2. ಜಸ್ಟ್ ಹೋಟೆಲಿಂದ ಚೆಕ್ಔಟ್ ಮಾಡಿದ್ವಿ. 10:40 ಟೈಮು. ಎಷ್ಟು ಬಿಸಿಲಿತ್ತಂದರೆ ಒಂದ್ಸಲ ಗಾಡಿ ಕ್ಲೀನ್ ಮಾಡಿದೆ. ಇಲ್ಲಿ ಹಣೆ ಮೇಲೆಲ್ಲ ಬೆವರಿತ್ತು. ಅಷ್ಟು ಬೇಗ ನೋಡಿ ಮಳೆ ಬರ್ತಾ ಇದೆ. ಸೊ ಇಲ್ಲಿ ವೆದರು ಇವತ್ತು ಫಸ್ಟ್ ನಮಗೆ ಮಳೆ ಸಿಗ್ತಾ ಇರೋದು ಇವತ್ತೇನೆ. ನಿನ್ನೆ ಮಳೆ ಎಕ್ಸ್ಪೆಕ್ಟ್ ಏನು ಖುಷಿ ಇದೆಯಪ್ಪ ನಿಂದು. ನೀನು ದೊಡ್ಡವನಾದ್ಮೇಲೆ ಹಾಕೊಳ್ಳೋದು. ಈಗ ಯಾಕೆ ನಿಂಗೆ ಕನ್ನಡಕ ನಂತರದ್ದು ಏನಕ್ಕೆ ನಿಂಗೀಗ? ಇನ್ನೂ ತಿಂಡಿ ಮಾಡಿಲ್ಲ. ಫಸ್ಟ್ ಹೋಗಿ ತಿಂಡಿ ಮಾಡಬೇಕು. ಹೆವಿ ಟಯರ್ಡ್ ಆಗಿದ್ವಿ ನೆನ್ನೆ. ಸೊ ಜಸ್ಟು ಬಸ್ ಯೂಟರ್ನ್ ನೋಡಿತಾ ಇದೆ. ನಾವು ಯೂಟರ್ನ್ ಮಳೆಯಲ್ಲಿ ಜೊತೆಯಲ್ಲಿ ಕೊನೆಗೆ ನಾವು ಇದ್ದಿದ್ದು ಹೋಟೆಲ್ ಅಲ್ಲ, ರೈಟ್, ಶ್ರೇಯಸ್ ಇನ್ ಅಂತ. 2600 rupees ಆಯಿತು. ಅಂದರೆ ನಾವು ಆನ್ಲೈನ್ ಏನೂ ಬುಕ್ ಮಾಡಿರಲಿಲ್ಲ. ಡೈರೆಕ್ಟ್ ಹೋಟೆಲ್ ಅವ್ರಿಗೆ ಫೋನ್ ಮಾಡಿ ಹುಡುಕಿ ದಾರಿಲಿ ಹೋಗ್ತಾ ನೋಡಿದ್ವಿ. ಸೂಪರ್ ಬಗ್ಗೆ ಹೋಟೆಲ್ ಚೆನ್ನಾಗೇ ಇತ್ತು ಅಂತ ಅನ್ಬೋದು. ಬಟ್ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಇಲ್ಲ ಅಲ್ಲಿ, ಜಸ್ಟ್ ಸ್ಟೇ ಅಷ್ಟೇ. ಕುಂದಾಪುರದವರು ಯಾರಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಅಟೆಂಡೆನ್ಸ್ ಹಾಕಿ ಒಂದ್ಸಲ. ಇದು ದ್ವಾರಕಾ ಹೋಟೆಲ್ಲು, ದ್ವಾರಕಾ ಫ್ಯಾಮಿಲಿ ರೆಸ್ಟೋರೆಂಟ್. ಜಸ್ಟು ಬ್ರೇಕ್ಫಾಸ್ಟ್ ತಿಂದ್ವಿ. ಇವಳು ಇನ್ನೂ ತಿಂತಾ ಇದ್ದಾಳೆ. ಹೇಗಿತ್ತು ಪಲಾವ್ ಪ್ರೀತಿ? ಎಲ್ಲ ಚೆನ್ನಾಗಿದೆ. ಮಂಗಳೂರು ಸೈಡ್ ಏನೇ ಹೇಳಿ ಚಟ್ನಿ ಒಂಥರ ಟೇಸ್ಟು ಸಗಲಾಗಿರುತ್ತೆ. ಉಡುಪಿ ಮಂಗಳೂರು ಕಡೆ ನನಗೆ ಪಲಾವ್ ಅಂತೂ ಸಖತ್ ಇಷ್ಟ ಆಯಿತು. ಈ ಕಡೆ ಏನಾರಿದ್ರೆ ಕುಂದಾಪುರ ಕಡೆ ದ್ವಾರಕಾ ಫ್ಯಾಮಿಲಿ ರೆಸ್ಟೋರೆಂಟ್ ಒಂದು ಸ್ಟಾಪ್ ಹಾಕೋದು ಜಸ್ಟ್ ಬ್ರೇಕ್ಫಾಸ್ಟ್ಗೆ. ಚೆನ್ನಾಗಿತ್ತು. ಕುಂದಾಪುರದಿಂದ ಎಕ್ಸಿಟ್ ಇವಾಗ ನೆಕ್ಸ್ಟ್ ನೋಡಬೇಕು. ಮತ್ತೆ ಮರವಂತೆ ಬೀಚ್ಲು ಪಾಸ್ ಆಗ್ತೀವಿ. ಎಷ್ಟು ಮಳೆ ಬಂದಿತ್ತು ಹಂಗೆ ಬಿಸಿಲು ಬಂತು ಫುಲ್ಲು. ಮತ್ತಿವಾಗ ಫುಲ್ ಮೋಡ ಆಯಿತು. ಈ ಕಡೆ ಮಳೆ ಇದೆ. ಯೂಶಲಿ ಈ ಮಂಗಳೂರು ಸೈಡು, ಈ ಉಡುಪಿ ಸೈಡೆಲ್ಲ ಹಿಂಗೇನೆ. ನಮ್ಮ ಮೂಡುಬಿದ್ರೆಯಲ್ಲಿ ಓದಿದ್ದೆಲ್ಲ ಗೊತ್ತು. ಈ ಬೀಚ್ ಸೈಡ್ ಸ್ವಲ್ಪ ಹಿಂಗೆ ಕೋಸ್ಟಲ್ ರೀಜನಲ್ಲಿ ಹಿಂಗೇನೆ. ಮೈ ಒಳಗಡೆ ಹಂಗೆ ಸ್ವೆಟ್ ಹಂಗೆ. 10 ನಿಮಿಷ ನಾವಲ್ಲಿ ಆಚೆ ನಿಂತೀವಿ. ತಿಂಡಿ ತಿಂದ್ಬಿಟ್ಟು ಬಂದು ಸ್ವಲ್ಪ ಬೇರೆ. ಅದಕ್ಕೆ ನಿಂಗೆ ನಾನು ಹೇಳಿದ್ದು, ನಾವು ಹೋದುವಾಗ ಇಲ್ಲೇ ಜೀವನ ಕಳೆದಿರೋದು ಆಳ್ವಾಸಲ್ಲಿ ಹೆಂಗಿತ್ತು ಅಂತ. ಬಿಸಿಲಲ್ಲಿ ಆ ಬಸ್ಸಲ್ಲಿ ಹಾಸ್ಟೆಲಿಗೆ ಬಂದು ಮಧ್ಯಾಹ್ನ ಊಟ ಮಾಡಬೇಕಿತ್ತು. ಆ ಶೆಕೆಯಲ್ಲಿ ಊಟನೇ ಸೇರ್ತಾ ಇರಲಿಲ್ಲ. ನಾನು ಅದಕ್ಕೆ ಸಣ್ಣ ಇರೋದು. ಇದು ನಂಬೇಡಿ, ಇದು ಅವ್ರ ಹೆರಿಡಿಟಿ, ಸಣ್ಣ ಇರೋದು. ನೋಡು ಫುಲ್ಲು ಮಳೆ ಸ್ಟಾರ್ಟ್ ಆಯ್ತು. ಈಗ ಒಂದು 50 meters ಅಲ್ಲಿ ಮಳೆ ಸ್ಟಾರ್ಟ್ ಆಯ್ತು. ಪ್ರೀತಿ ಏನ್ ಮಾಡೋಣ ಇವತ್ತು ಹೇಳು ಫಸ್ಟ್? ಇವತ್ತೀಗ ನಾವು ಹೊನ್ನಾವರ ಮುರುಡೇಶ್ವರ ಆ ಕಡೆ ಹೋಗೋಣ ಅನ್ಕೊಂತ ಇದ್ದೀವಿ. ಆಮೇಲೆ ಆನ್ ದ ವೇ ನೋಡೋಣ. ಏನಾದ್ರು ಬೇರೆ ಪ್ಲಾನ್ ಚೇಂಜ್ ಮಾಡತ್ತಾರೆ ಏನಾದ್ರು ಮನ್ಸಾದ್ರೆ ಆವಾಗ ಡಿಸೈಡ್ ಮಾಡಿ ಹೋಗೋದು. ಡೀಸೆಲ್ ನಿಲ್ಸಿದೆ. ಡೀಸೆಲ್ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿತ್ತು. ಅಮ್ಮಂಗೆ ಏನು 38-39 ಲೀಟ್ರ್ ಹತ್ರ ಆಗುತ್ತೆ ಅಂದ್ಕೊಳ್ಳಿ. ನೆನ್ನೆ 42 ಲೀಟ್ರ್ ಹಾಕ್ಸಿದ್ದೆ. ಅರ್ಧ ದಾರಿ ಬಂದಮೇಲೆ ಒಂದು ಸ್ವಲ್ಪ ದೂರ ಹಾಸನ ಇದೆ ಇಲ್ಲಿ. ಮತ್ತೆ ಇವಾಗ ಫುಲ್ ಆಯಿತು. ಸಾಕು ಬಿಡಿ ಅಣ್ಣ. ನೋಡು ಬೇಗ ಕಂಟಾ ನೋಡು ಹೆಂಗಿದೆ. ಎಕ್ಸ್ಪ್ಲೋರ್ ಮಾಡೋದಂದ್ರೆ ಹಿಂಗೆ. ಮ್ಯಾಪು ಏನು ತೋರ್ಸೋದಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಮ್ಯಾಪಿಗೆ ನೋಡು ಸುಮ್ಮನೆ ಖಾಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಡೆಡ್ ಎಂಡಿಗೆ ಬಂದಿದ್ದೀವಿ ಬಾಯ್ಸ್ ನಾವು. ಇಲ್ಲೇನಿಲ್ಲ, ಇಲ್ಲೆಲ್ಲ ಬಾಟ್ಲ್. ನನಗೆ ಒಂದು ಬೇಜಾರು ಏನಂದ್ರೆ, ನೀವು ಎಂತ ಒಳಗಡೆ ಇರೋ ಪ್ಲೇಸಿಗೆ ಹೋಗಿ ಈ ಕುಡ್ದು ಬಿಸಾಕಿರೋ ಬಾಟ್ಲುಗಳು, ಗಾಜಿನಿದು, ಜನ ಎಲ್ಲ ಬಂದು ಯಾಕೆ ಹಿಂಗೆ ನೇಚರ್ ಹಾಳು ಮಾಡ್ತಾರೆ ಅಂತ ನಿಜ ಗೊತ್ತಿಲ್ಲ.
ಸ್ಪಾಟ್ ಮಾತ್ರ ಸಕ್ಕತ್ತಾಗಿದೆ. ಅಲ್ಲಿ ಆ್ಯಕ್ಚುಲಿ ನೆನೆ ಒಂದು ಫಾಲ್ಸ್ ನೋಡಿದ್ವಿ ಆಗುಂಬೆಯಿಂದ ಬರ್ತಾ. ಅದೇ ಫಾಲ್ಸ್ ಅನಿಸ್ತಾ ಇದೆ, ಬಟ್ ಹೆಸರು ಗೊತ್ತಿಲ್ಲ. ಬಟ್ ಸಕ್ಕತ್ತಾಗಿದೆ. ಏನು ಬಿಸಿಲು ಅಂದರೆ 12:30 ಆಗ್ತಾ ಬಂತು ಟೈಮು. ಆರ್ಯ ಹೇಗಿದೆ ಲಾಲಿಪಾಪು? ಚೆನ್ನಾಗಿದೆ ಅಷ್ಟೇ. ನೋಡಿ ಇವ್ರಿಗೆಲ್ಲ ಕ್ಯಾಪ್ ಕೊಟ್ಟು ನನ್ನ ಪರಿಸ್ಥಿತಿ ನೋಡಿ. ಹಾಂ, ನಮ್ಮ ಗೆಟಪ್ ನೋಡಿ. ಇನ್ನೊಂದು ಕ್ಯಾಪ್ ತರಬೇಕಿತ್ತು, ನಾನೇನು ತರಲಿಲ್ಲ. ಬಟ್ ಸಕ್ಕತ್ ಬಿಸಿಲಿದೆ. ಪೀಸ್ಫುಲ್ ಸ್ಪಾಟ್ ಆದರೆ ಇದು. ಆ ಕಡೆ ಆ್ಯಕ್ಚುಲಿ ಬೀಚ್ ಕೂಡ ಕಾಣ್ತಾ ಇದೆ ನಮಗೆ. ಸೊ ಬಾಯ್ಸ್ ನೋಡಿ, ನಮ್ಮ ಸರ್ಕಸ್ಸು ಕಾರ್ ಎತ್ಕೊಂಡು ಕಲ್ಲು ಬಂಡೆಗಳಿರೋ ಕಡೆ ಬಂದಿದ್ದೀನಿ. ಏನಂದರೆ ನಾವು ಫುಲ್ಲು ಇನ್ನೂ ಆಫ್ ರೋಡಿಗೆಲ್ಲ ಸೆಟಪ್ ಮಾಡಿಲ್ಲ. ಲೈಕ್ ಕೆಳಗಡೆ ಗಾರ್ಡ್ಸು, ಅಂಡರ್ ಬಾಡಿ ಗಾರ್ಡ್ಸ್ ಎಲ್ಲ ಹಾಕಿಲ್ಲ. ಹಾಗಾಗಿ ತುಂಬ ರಿಸ್ಕ್ ಇರೋ ಕಡೆ ಹೋಗೋಕ್ಕಾಗಲ್ಲ. ಸ್ವಲ್ಪ ಕ್ಲಿಯರೆನ್ಸ್ ಇದೆ, ಕಲ್ಲಿದೆ ಅನ್ನೋ ಕಡೆ ಹೋಗ್ಬೋದು. ಅಷ್ಟು ಮಾಡ್ತಾ ಇದ್ದೀವಿ. ಅಣಬೆ ನೋಡಿ, ಇಲ್ಲಿ ಎಷ್ಟು ದೊಡ್ಡ ಅಣಬೆ ಇತ್ತು ಗೊತ್ತಾಗ್ತದೆ. ಇದೇ ಗೋಡಂಬಿ ಮರ ಲೆಫ್ಟ್ ಅಲ್ಲಿ ಇರೋದು ಆರ್ಯ. ಗೋಡಂಬಿ ಇದ್ರಲ್ಲೇ ಬಿಡೋದು ಆರ್ಯ. ಇಲ್ಲಿ ಇದೆ ನೋಡು ಮರ, ಗೋಡಂಬಿ ಮರಗಳು. ಗೊತ್ತಾ ನಿಂಗೆ? ನೀನ್ ಗೋಡಂಬಿ ತಿಂತಿಯಲ್ಲ, ಅದು ಸೀಸನ್ ಇದು ಆಕ್ಚುಲಿ. ಒಂದು ಕಾಣ್ತಿಲ್ಲ ಆದ್ರೆ. ಅದ್ರಲ್ಲೇ ಆರಾಮಾಗಿ ಡ್ರೈವ್ ಮಾಡೆ ಸುಬ್ಲಕ್ಷ್ಮಿ. ಮಾಡ್ತಿಲ್ಲ ಅಲ್ಲ ನೀನು? ಟ್ರಂಕಿಲೋ ಬೇಬಿ, ಟ್ರಂಕಿಲೋ. ರಿಲ್ಯಾಕ್ಸ್ ಆಗಿ ಓಡಿಸು. ಸ್ವಲ್ಪ ಅಲ್ಲ, ಫುಲ್ ಊರೊಳಗೆ ಹೋದ್ರು ತಲೆ ಕೆಡ್ಸ್ಕೊಂಬಿಡ. ಪ್ರೀತಿ ಕೈಯಲ್ಲಿ ಸ್ಟೀರಿಂಗ್ ಇದೆ, ಯಾಕೆ ತಲೆ ಕೆಡ್ಸ್ಕೊಂತೀಯ? ಬೇರೆಯವ್ರ ತಲೆ ಕೆಡ್ಸ್ಕೊಬೇಕು. ಪ್ರೀತಿ ಓಡಿಸ್ತಿರೋದು ನೋಡಿ. ಸ್ವಲ್ಪ ಜಾಗ ಬಿಡು ಬಸ್ ಎಲ್ಲರಿಗೆ. ಹೌದಮ್ಮ. ಇಲ್ಲಿ ಇಷ್ಟು ಬಿಸಿಲಿತ್ತು. ಮುಂದೆ ಹೋಗ್ತಾ ಅಲ್ಲಿ ಕ್ರೇಜಿ ಕ್ಲೌಡ್ ಕಾಣ್ತಾ ಇದೆ. ಮುರುಡೇಶ್ವರ ಹತ್ರ ಬಂದ್ವಿ. ಇವಾಗ ಇಲ್ಲಿ ಮುಂದೆ ಲೆಫ್ಟ್ ಎಂಟ್ರಿ ಕೊಡಬೇಕು. ಅಲ್ಲಿ ನೋಡಿದ್ರೆ ಸೈಕಾಗಿದೆ ವೆದರ್ ಮಾತ್ರ. ನೋಡಿ ಹೆಂಗಿದೆ ಅಲ್ಲಿ ಪ್ರೀತಿ. ಇದೆ ಮುರುಡೇಶ್ವರಕ್ಕೆ ಎಂಟ್ರಿ ಆಗೋದು ಇದು. ಅಲ್ಲಿ ಒಳಗಡೆ ಶಾರ್ಟ್ ಕಟ್ ತೋರಿಸುತ್ತೆ ಇದು ಗೂಗಲ್. ಅದಕ್ಕೆ ಬೇಡ ಅಂದಿ ನಾನು. ಏನ್ ಹೇಳ್ತಿದ್ಯಾ ಪುಟ್ಟಿ ನೀನು? ನಾವೇನಾದ್ರು ಸ್ಟ್ರೈಟ್ ಓಡಿಸ್ಕೊಂಡು ಹೋಗಿದ್ದಿದ್ರಿ. ಈಗ ಹಿಂಗೆ ಒಳ್ಳೆ ಸೈಕಾಗಿ ವೆದರ್ ಚೇಂಜ್ ಆಗೋದು ಬಂದಿರೋದು ಇದರಲ್ಲಿ. ಕ್ಯಾಮ್ರಾ ಸಕಲಾಗಿದೆ. ಹಿಂಗೆ ಇಲ್ಲೊಂದು ಓಲ್ಡ್ ದೇವಸ್ಥಾನ ಇದೆ, ತೋರಿಸ್ತೀನಿ ನೋಡಿ. ಓಂ ನಮ ಶಿವ ಹೇಳ್ತಿಯಲ್ಲ ನೀನು? ಶಿವ ದೇವಸ್ಥಾನ ಇದೆ ಇಲ್ಲಿ. ಈ ಮಳೆಲಿ ನೀನ್ ಡ್ರೋನ್ ಹಾರಿಸಿದ್ರೆ ಡ್ರೋನ್ ವಾಪಸ್ ಬರಲ್ಲ. ಚೆನ್ನಾಗಿ ಬರುತ್ತೆ. ನಾನು ಎಷ್ಟೊಂದ್ ಸರಿ ಬೈಕಲ್ಲಿ ರೋಡ್ ಟ್ರಿಪ್ ಬಂದಾಗ ಬಂದಿದ್ದೀನಿ ಇಲ್ಲಿಗೆ. ಅಂದ್ರೆ ನಾನು ಹಂಗೆ ಸುಮ್ನೆ ನೋಡ್ಕೊಂಡು ಹೋಗ್ಬಿಡ್ತೀನಿ. ನಾವು ಸ್ಕೂಲಲ್ಲಿ ಇರುವಾಗ ಇಲ್ಲಿಗೆ ಟ್ರಿಪ್ ಬಂದಿದ್ವಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲ. ಅವಾಗ ಒಳಗಡೆ ಎಲ್ಲ ಹೋಗಿದ್ವಿ, ಚೆನ್ನಾಗಿತ್ತು. ಬೀಚಲ್ಲಿ ಹುಡುಗರದು ಅಂಡರ್ವೇರ್ಗಳೆಲ್ಲ ಕಳೆದು ಹೋಗ್ಬಿಟ್ಟಿತ್ತು. ನಾವು ಫಸ್ಟ್ ನಾನು ಮುರುಡೇಶ್ವರ ಬಂದಿರೋ 2012. ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಬಂದಿದ್ದು. ಒಂದ್ ಕೈ ಹಿಡ್ಕೊಂಡಿರೋ ಒಂದ್ ಕೈಯಲ್ಲಿ. ಹಾ ಹೌದಾ? ಹೌದು ತಾತ. ಇದಾದ್ರೆ ಕಷ್ಟ. ನಮ್ಮ ಹೆಂಗಸ್ರಿಗೆ ಗೊತ್ತಾಗೋದಿಲ್ಲ ಏನು. ಹೇಳ್ದ್ರೆ ಬೇಜಾರು ಮಾಡ್ಕೊಂತಾರೆ. ಹೌದು, ಭಗವಂತ ಅಂದ್ರೆ ಅದೇ. ಹೌದು. ಇಲ್ಲಿ ಹೇಗಿದೆ ಸಮುದ್ರ? ನೋಡು, ನಮಗೆ ಗೊತ್ತೇ ಇರೋದಿಲ್ಲ ಇಲ್ಲಿ ಮ್ಯಾಂಗ್ರೋವ್, ಅದೇನು ಪಾರ್ಕ್ ಹೆಸರು? ಕಾಂಡ್ಲಾ, ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ ಪಾರ್ಕ್ ಅಂತ ಇದೆ. ಸೊ ನಮಗೆ ಗೊತ್ತಿರಲಿಲ್ಲ. ಇವಾಗ ಒಬ್ರು ಸಿಕ್ಕಿದ್ರು ಇಲ್ಲೇ ನಮ್ಮ ಸಬ್ಸ್ಕ್ರೈಬರು. ಅವರು ಹೇಳಿದ್ರು, ಅದಕ್ಕೆ ಹಿಂಗೆ ಡೈವರ್ಷನ್ ತಗೊಂಡು ಜಸ್ಟ್ 2 ಕಿಲೋಮೀಟರ್ಸ್, 1 ಕಿಲೋಮೀಟರ್ ಇಲ್ಲ ಅಲ್ಲಿಂದ ಇಲ್ಲಿಗೆ.
ಸೊ ಹಾಗಾಗಿ ಇಲ್ಲಿ ಹೇಗಿದೆ ಜಾಗ ನೋಡೋಣ ಅಂತ ಬಂದ್ವಿ. ಇಲ್ಲ ನಮ್ಗೆ ಇದು ಗೊತ್ತಿರಲಿಲ್ಲ. ನೀರಲ್ಲೇ ಗಿಡ ಮರ ಇರುತ್ತೆ ನೋಡಿ, ಈ ಥರ ಬಂದ್ವಿ ನೋಡಿ. ಇಷ್ಟನೇ, ಇಲ್ಲೇ ಒಂದು ರೌಂಡ್ ಹೊಡೆದ್ಬಿಟ್ಟು ಮುಗಿಸ್ಬೇಕು. ಎಲ್ಲಿ ಬೋಟ್ ಮುಳುಗೋಗಿದೆ? ಅಲ್ಲಿ ಮುಳುಗಿತ್ತಲ್ಲ ತೋರ್ಸನಲ್ಲ, ಅದಕ್ಕೆ ಅಲ್ಲಿ ಮುಳುಗಿದೆ ನೋಡಿ. ನೀರು ತುಂಬಾ ಬಂದ್ಬಿಟ್ಟಿರುತ್ತಲ್ಲ ಅವಾಗ. ಬಾ ಹೋಗೋಣ ಬಾ. ಹಿಂಗೆ ಹೋಗಿ ನೀವು ಈ ಕಡೆಯಿಂದ ನೋಡಿ, ರೌಂಡ್ ಪೂರ್ತಿ ಆ ಕಡೆ ತನಕ ಹಿಂಗೆ ಬರುತ್ತೆ. ಮತ್ತೆ ಇಲ್ಲಿ ಬಂದು ಆ ಇಂಟರ್ಸೆಕ್ಷನ್ ಇದೆಯಲ್ಲ ಅಲ್ಲಿ ಜಾಯಿನ್ ಆಗ್ತೀವಿ ಅಷ್ಟೇ, ಇನ್ನೇನಿಲ್ಲ. ಹೈವೇ ಇಂದ ಜಸ್ಟ್ 1 ಕಿಲೋಮೀಟರ್ ಇಲ್ಲ. ಸೊ ಬಂದು ಒಂದ್ಸಲ ಜಾಗ ನೋಡ್ಬೋದು ಬೇಕಂದ್ರೆ, ಇನ್ನೇನಿಲ್ಲ. ಇದು ಆ ಬೇರ್ ನೋಡು ಸಗದಾಗಿದೆ ಪ್ರೀತಿ. ನನ್ನ ಹೆಂಡತಿ ಕೆಳಗಡೆನೇ ನೋಡ್ಕೊಂಡ್ ಬರ್ತಾಳೆ, ಹೆದರಿಕೆ ಜಾಸ್ತಿ ಅವಳಿಗೆ ಈ ಥರದ್ದು. ಪಾಪು ಬೇರೆ ಎತ್ಕೊಂಡಿದ್ದಾಳ, ಆ ಬೇರ್ ನೋಡ್ತಾನೆ ಇಲ್ಲ ಅವಳು. ನಾನೇ ಕರ್ಕೊಂತೀನಿ. ಇಲ್ಲ ಬ್ರೋ, ಇದ್ರ ಕುಂತಲ್ ಸೊ ಗೈಸ್, ನಾವು ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೊನ್ನಾವರದಲ್ಲಿ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. ಯಾರೋ ಒಬ್ರು ನಮ್ದೇ ಬೋಟ್ ಇದೆ ಬನ್ನಿ ಅಂತ ಕರೆದ್ಬಿಟ್ರು, ಅದಕ್ಕೆ ಹೋಗ್ತಿದೀವಿ. ನೋಡೋಣ ಅಂತ. ರೋಡಲ್ಲಿ ನಮ್ಗೆ ಕಾಯ್ತಿದ್ದಂಗಿತ್ತು, ಬರ್ತಿದ್ದಂಗೆ ನೋಡಿ. ಆಮೇಲೆ ಆ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ವಾಕ್ ಮಾಡ್ಕೊ ಹೋದ್ವಲ್ಲ, ಹಂಗೇನ ಅಷ್ಟು ವಾಕ್ ಮಾಡ್ಕೊಂಡು ಹೋಗೋ ತರ ಆತರ ಅನಿಸಿಲ್ಲ. ಅಲ್ಲೇ ಬೋಟ್ ರೈಡ್ ಏನಾರು ಇದ್ರೆ ಚೆನ್ನಾಗಿರೋದು, ಬಟ್ ಅದು ಸುಮ್ನೆ ವಾಕ್ ಮಾಡ್ಕೊಂಡು ಹೋಗಿ ಬರ್ಬೇಕಲ್ಲ, ಅಷ್ಟೇನು ಅನಿಸ್ಲಿಲ್ಲ. ನೋಡಿ ಏನ್ ಸಖತ್ತಾಗಿದೆ. ನಾವು ಸುಮ್ನೆ ಅಲ್ಲೇ ಒಂದೇ ಮೇನ್ ರೋಡ್ ಅಲ್ಲಿ ಹೋದ್ರೆ ಏನು ಸಿಗಲ್ಲ. ಎಷ್ಟು ಸಖತ್ತಾಗಿದೆ ನೋಡು ಪುಟ್ಟಮ್ಮ. ಶರಾವತಿ ನದಿ ಅದು ಲ್ಯಾಂಪ್ ಹೊಡಿತಿದ್ದೀನಿ. ಇಲ್ಲಿ ನೋಡಮ್ಮ ಏನ್ ಸಕ್ಕದಾಗಿದೆ ನೋಡು ಪುಟ್ಟಿ. ನನ್ ಪಾಪ ಮಳೆಲೇ ನೆನ್ಕೊಂಡ್ ಕರ್ಕೋಗ್ತೀಯ, ನನಗೆ ಅದೇ ಇಷ್ಟ ಆಗ್ತಿದೆ. ಮಳೆಲೇನ್ ಕರ್ಕೊಂಡು ಹೋಗೋದು ಬೇಡ ಆಗಿತ್ತು. ಬಾಯ್ಸ್, ಹೊನ್ನಾವರದಲ್ಲಿ ಶರಾವತಿ ಬೋಟ್ ರೈಡಿಗೆ ಬಂದಿದೀವಿ. ಬಾಸು ದಾರಿಲೇ ಸಿಕ್ಕಿದ್ರು, ಕರ್ಕೊಂಡ್ ಬಂದಿದ್ದಾರೆ ರೈಡು. ಇಲ್ಲಿ ಪಾಪು ಮತ್ತೆ ವೈಫು ಜಸ್ಟ್ ಅದುತ್ತಾ ಇದ್ದಾರೆ ಬೋಟು ಮಳೆಯಲ್ಲಿ ಜೊತೆಯಲ್ಲಿ. ಮಳೆಯಲ್ಲೇ ನಮ್ದು ಬೋಟ್ ರೈಡು. ಅಣ್ಣ ಏನಣ್ಣ ನಿಮ್ದು ಹೆಸರು, ಕಾಂಟ್ಯಾಕ್ಟ್ ನಂಬರ್ ಏನಾರು ಇದ್ರೆ ಹೇಳಿ, ಹುಡುಗರು ಬೋಟ್ ರೈಡ್ ಬರೋರಿದ್ರೆ ಕನೆಕ್ಟ್ ಮಾಡ್ತಾರೆ. ಆಮೇಲೆ ಹೇಳಿ, NS 200 ಅಲ್ವಾ ನಿಮ್ದು ಗಾಡಿ? 160 NS 160 ರೈಡರ್ ನಮ್ ಜೊತೆಲಿರೋದು. ಮಾರುತಿ ಗೌಡನ ಅಷ್ಟೇ, ನಾವಷ್ಟೇ ಬೋಟ್ ರೈಡ್. ಅವರಾ? ಹಾ ಬರ್ಲಿ. ನೀವು ಬರಲ್ವಾ ಬೋಟ್ ರೈಡು? ಆಮೇಲೆ ಸಿಗ್ತೀರಾ? ಸರಿ ಸರಿ, ಓಕೆ. ಇವನ್ಗಿಂತ ಜಾಸ್ತಿ ಕ್ಯೂರಿಯಾಸಿಟಿ. ಹೆಂಗೆ ಹಿಂಗೆ ನೋಡಿ, ಹೆಂಗೆ ನಮ್ ಪಾಪು ಬೋಟಲ್ಲಿ ಹೋಗಿಲ್ಲ, ಅದಕ್ಕೆ ಫುಲ್ ಖುಷಿ. ಈ ತರ ಯೋ ಬಾಯ್ಸ್, ಸಿಕ್ಸಿ ಸೈಡ್ ಬಂದ್ರೆ ಈ ಬೋಟ್ ರೈಡ್ ಮಾತ್ರ ಮಿಸ್ ಮಾಡಬೇಡಿ, ಸಗದಾಗಿದೆ. ನಿಮಗೆ 2000-3000 ರುಪೀಸ್ ಬೇರೆ ಬೇರೆ ಪ್ಯಾಕೇಜ್ ಬರುತ್ತೆ. ಅಂದರೆ ನಿಮ್ಗೆ ಪ್ರೈವೇಟ್ ಹೋಗ್ಬೇಕಂತ ಹೇಳಿದ್ರೆ ಈ ಥರ ವರ್ತಿಟ್ಟು ಫ್ಯಾಮಿಲಿ ಜೊತೆ ಹಿಂಗೆ ಬಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ಬೋದು. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಥ್ರೂ ಮಾತಾಡ್ತೀವಿ. ಹಾಗೇನೆ ಮುಂದೆ ಕೇರಳ ವ್ಯೂ ಪಾಯಿಂಟ್ ಅಂತ ಇದೆ. ಅಂದರೆ ಲೈಕ್ ಅದೊಂದು ಸೀನು, ಕೇರಳ ವ್ಯೂ ಬರುತ್ತಲ್ಲ, ನೀವು ಅಲ್ಲೆಲ್ಲ ಬೋಟ್ ರೈಡ್ ಹೋಗ್ತಾರಲ್ಲ, ಆ ಥರ ಸೀನ್ ಆಗಿರುತ್ತೆ. ಅದು ಹೋಗ್ತಾ ಇದ್ದೀವಿ ನಾವು. ಈ ಒಂದು ಎಕ್ಸ್ಪೀರಿಯನ್ಸ್ ನೀವು ಮಾಡಲೇಬೇಕು.
ನಿಮಗೆ ಬಡ್ಜೆಟ್ ಚೆನ್ನಾಗಿ ವರ್ಕೌಟ್ ಆಗ್ಬೇಕಂತ ಹೇಳಿದ್ರೆ ಈ ಥರ ದೊಡ್ಡ ಬೋಟಲ್ಲಿ ಹೋಗಿ ಶೇರ್ ಮಾಡ್ಬೋದು. ನೀವು ದುಡ್ಡನ್ನು ಶೇರ್ ಮಾಡ್ಕೊಬೋದು. ಬಟ್ ಅದೇ ಫ್ರೆಂಡ್ಸ್ ಗ್ರೂಪ್ ದೊಡ್ಡ ಗ್ರೂಪ್ ಜೊತೆಲಿ ಬಂದಿದ್ರೆ ಅದು ಓಕೆ. ನಿಮ್ಗೆ ಯಾರು ಬೋಟ್ ರೈಡಿಗೆ ಬರಂಗಿದ್ರೆ ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳಿ ಹುಡುಗರಿಗೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ನಂಬರು 9888007467. ಸೊ ಏನಾರು ಹೊನ್ನಾವರ ಸೈಡ್ ಇದ್ದು ಒಂದೊಳ್ಳೆ ಅದ್ದೂರಿ ಬೋಟ್ ರೈಡ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ ಹೆಸರು ಬ್ರೋ? ಕೃಷ್ಣ ಅಂತ ಹೇಳಿ ಇವ್ರ ನಂಬರ್ ನಿಮ್ಗೆ ಹೇಳಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿ. 1.5 hour 1.25 ಗಂಟೆ ಸ್ಪೆಂಡ್ ಮಾಡಿದ್ವಿ. ಸಖತ್ತಾಗಿತ್ತು, ಪೀಸ್ಫುಲ್ ಆಗಿತ್ತು. ಬಟ್ ಮಳೆಗಾಲದಲ್ಲಿ ನೋಡ್ಕೊಂಡು ಬನ್ನಿ, ಕೆಲಸ ಸರಿ ಬೋಟ್ ರೈಡ್ ಆನ್ ಇರೋದಿಲ್ಲ. ಸ್ವಲ್ಪ ಫೋನ್ ಮಾಡಿ ಕೇಳ್ಕೊಂಡು ಬನ್ನಿ ಇಲ್ಲಿ ಬರಂಗಿದ್ರೆ. ಸಖತ್ತಾಗಿತ್ತು ಬ್ರೋ. ಓಕೆ, ಥ್ಯಾಂಕ್ ಯು. ವಿ ಆರ್ ಇನ್ ಎಕೋ ಬೀಚ್ ನಾವು. ಇದು ಒಂಥರ ಫುಲ್ ಫ್ಯಾಮಿಲಿ ಕ್ರೌಡ್ ಇದೆ ನೋಡಿ. ಇದೇ ಬೀಚ್ ಪ್ರಾಪರ್ ಫಿಲ್. ಮಳೆ ಇರೋದ್ರಿಂದ ನೀರಿಗೆಲ್ಲ ಇಳಿಯಂಗಿಲ್ಲ. ಅಲ್ಲಿ ಓಡಿಸ್ತಾ ಇದ್ದಾರೆ ಅಂಕಲ್ ಕೋಲ್ ಇಟ್ಕೊಂಡು ವಿಜಿಲ್ ಹೊಡೆದು ಯಾರು ಬೀಚ್ ಹತ್ರ ಹೋಗ್ಬೇಡಿ ಅಂತ. ಬಟ್ ಜಸ್ಟ್ ಸನ್ಸೆಟ್ ಮುಗಿಯೋ ಟೈಮ್ಗೆ ಬಂದಿದ್ದೀವಿ. ಎನಿವೆ ಕ್ಲೌಡ್ ಇದೆ, ಸಕ್ಕತ್ತಾಗಿದೆ. ಬಟ್ ಕ್ರೌಡ್ ಇದೆ ಫುಲ್, ಜನ ನೋಡಿ. ಸಕ್ಕತ್ತಾಗಿದೆ ಇವರು. ನೀರೊಂದು ಬರ್ತಾ ಇರೋದು ಸಕ್ಕತ್ತಾಗಿ ಕಾಣ್ತಾ ಇದೆ. ಕೊಡ್ತೀನಿ ಅಷ್ಟು ಎಷ್ಟಾಗಿದೆ ಅಂದರೆ ಪ್ಲೇಟ್ಗೂ ಹಾಕೊಳ್ತಿದ್ದೀನಿ. ಏನಿದು ಪ್ರೀತಿ ರೆಸ್ಟೋರೆಂಟ್ ಹೆಸರು? ನ್ಯೂ ರಾಮೇಶ್ವರಂ. ಹೊನ್ನಾವರದಲ್ಲಿ ಈ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಟೇಸ್ಟ್ ಚೆನ್ನಾಗಿದೆ ಪ್ರೀತಿ. ನಾವು ಏನೋ ಮಶ್ರೂಮ್ ಪೆಪ್ಪರ್ ಡ್ರೈ ಆರ್ಡರ್ ಮಾಡಿದ್ವಿ. ಫುಲ್ ಹಸುವಾಗಿದೆ. ನನಗೆ ಎಷ್ಟಾಗಿದೆ ಟೈಮ್? 8 ಗಂಟೆನಾ? 8:30 ಟೈಮು. ಇನ್ನೂ ರೂಮ್ ಬುಕ್ ಮಾಡಿಲ್ಲ. ಇಲ್ಲೆಲ್ಲಾದ್ರೂ ಬುಕ್ ರೂಮು. ಇವತ್ತು ನೈಟ್ ಆಲ್ಟ್ರು ನಾಳೆ ನೋಡೋಣ.